ಸಿದ್ದರಾಮಯ್ಯನವರೇ ಒಂಚೂರು ವಿಷ ಕೊಟ್ಬಿಡ್ರಿ, ಬಂದು ಮನ್ಮಕ್ಳಿಗೆಲ್ಲ ಕೊಟ್ಬಿಡ್ರಿ. ಅಲ್ಲೇ ಬಂದು ನಾವು ವಿಧಾನಸೌಧ ಮುಂದೆ ನಾವು ಪ್ರಾಣ ಬಿಡ್ತೀವಿ. ದಯವಿಟ್ಟು ನಮಗೆ ನಾನು ರೈತರ ಮಹಿಳೆ, ನಾನು 16-17 ವರ್ಷದಿಂದ ನಾನು ಕೃಷಿ ಇದ್ದಾಗೆ ಇದ್ದೀನಿ. ದಯವಿಟ್ಟು ನನಗೆ ಯಾರಾದ್ರೂ ಸಿದ್ದರಾಮಯ್ಯನವರೇ ನೋಡಿಬಿಟ್ಟು ನಮ್ಗೆ ದಾರಿ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಕರೆಂಟ್ ನೋಡಿದ್ರೆ ರಾತ್ರಿ ಕಟ್ ಮಾಡವ್ರೆ. 20-25 ದಿನ ಆಯಿತು ಸೀಬೆ ಗಿಡಕ್ಕೆ ನೀರು ಬಿಟ್ಟು. ದಯವಿಟ್ಟು ಹೆಲ್ಪ್ ಮಾಡಿರಿ. ಇಲ್ಲ ಅಂದರೆ ನಾ ಕರೆಂಟು ದಾರಿ ಇಲ್ಲ ಅಂತಂದರೆ ನಮ್ಗೆ ಒಂಚೂರು ವಿಷ ಕೊಟ್ಬಿಡ್ರಿ, ಬಂದು ಮನ್ಮಕ್ಳಿಗೆಲ್ಲ ಕೊಟ್ಬಿಡ್ರಿ. ಅಲ್ಲೇ ಬಂದು ನಾವು ವಿಧಾನಸೌಧ ಮುಂದೆ ನಾವು ಪ್ರಾಣ ಬಿಡ್ತೀವಿ ಅಂತ ಒಬ್ಬ ರೈತದ ಮಹಿಳೆ. ನಾನು 18 ವರ್ಷದಿಂದ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ನನಗೆ ವಿಪರೀತ ಟಾರ್ಚರ್ ಆಗಿಬಿಟ್ಟೈತೆ. ಯಾವಾಗ ಬಂದ್ರೆ ಇಲ್ಲಿ ಲೇವೇಟ್ ಮಾಡಿದಾಗ ಅವತ್ತಿನಿಂದ ನನಗೆ ಟಾರ್ಚರು. ರಾತ್ರಿ ಬಂದು ಇಲ್ಲಿ ಕಾಂಪೌಂಡ್ ಹಾಕಿದ್ರು. ರೌಡಿಗಳು ನಿಕ್ಕವ್ರೆ. ಬಂದರೆ ನಾವು ಅಂಗೈಯಲ್ಲಿ ಜೀವ ಇಕ್ಕೊಂಡು ನಾವು ಹೊಲ್ತಾಗ ಬರಬೇಕು. ಹುಲ್ಲಿಗೆ ಆಗಲಿ, ಸೇಬೆ ಗಿಡ ನೋಡೋಕ್ಕೆ ಆಗಲಿ, ಕಾಳುಗಳನ್ನ ಕರ್ಕೊಂಡು ಬರೋದೇ ಆಗಲಿ, ನಮ್ಗೆ ಭಾರಿ ತೊಂದರೆ ಆಗೈತೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿಬಿಟ್ಟು ನಮ್ಗೇನಾನ ಒಂದು ಹೆಲ್ಪ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ರಾತ್ರಿ ಬಂದು ಕಾಂಪೌಂಡ್ ಹಾಕಿದ್ದಾರೆ. ಮಗಳು ಮದುವೆ ಮಾಡ್ತಾ ಇದ್ದೆ ನಾನು. ಬಂದು ಕೇಳಿದೆ, ಪೊಲೀಸವ್ರು ಫೋನ್ ಮಾಡಿದೆ 112ಗೆ. ಬಂದರು, ಹಾಕ್ಬೇಡ್ರಪ್ಪ ಇಲ್ಲಿ ನಿಮ್ಮ ಏನೈತೆ ಡಾಕ್ಯುಮೆಂಟ್ ತೋರಿಸಿದ್ರು. ಏನೂ ಮಾತಾಡಿಲ್ಲ. ತಿರುಗಿ ಇನ್ನೊಂದು ಸತಿ ಮಾಡಿದ್ರೆ, ಇಲ್ಲಮ್ಮ ನಮ್ಮ ಡ್ಯೂಟಿ ಮುಗೀತು, ನಾವು ಬರೋಕ್ಕಾಗಲ್ಲ ಪೊಲೀಸ್ನವರು. ಆಮೇಲಿಂದ ನಾನು ಕೇಳಿದೆ ಬಂದು, ಇಲ್ಲಮ್ಮ ನಮ್ದೇನೂ ಇಲ್ಲ, ಯಾರ ಕಳಿಸಿದ್ದು ಕಂಪ್ನಿಯಿಂದ ಅಂತಂದ್ರು. ಯಾವ ಕಂಪ್ನಿ? ಅವ್ರ ಹೆಸರು ಹೇಳಪ್ಪ. ಹೇಳಿಲ್ಲ. ಏನಪ್ಪ ನಿನ್ನ ಹೆಸರು ಅಂದೆ. ಪುನೀತ್. ಯಾವೂರಪ್ಪ? ಹೇಳಿಲ್ಲ. ನಿನ್ನ ಹೆಸರು ಏನಪ್ಪ ಅಂತಂದೆ. ಸಂತೋಷ್ ಕುಮಾರ್. ಯಾವೂರಪ್ಪ ಅಂದೆ. ಮಾರ್ಸಂದ್ರ. ಎಲ್ಲಪ್ಪ ಇರೋದು ನಿಮ್ಮ ಏರಿಯಾ ಅಂತಂದೆ. ಸರ್ಕಲ್ ಆಗಿದ್ದೀನಿ. ಯಾರಿಕ್ಕಿರೋದು ಗೊತ್ತಿಲ್ಲ. ಏನ ನಾ ರೌಡಿಗ್ಲೆ ನಾ ಇಬ್ಬರ ಹೆಸರು ಗೊತ್ತು, ಇನ್ಯಾರ ಹೆಸರು ಗೊತ್ತಿಲ್ಲ. ಮಿನಿಮಮ್ 10 ಜನ ಮೇಲೆ ಇರ್ತಾರೆ ಇಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಮನೆಗೆ ಸೇರ್ಕೊಂಡು ಇರ್ತಾರ, ಎಲ್ಲೆಲ್ಲ ಅಂತ ಅನ್ನೋದು ಗೊತ್ತಿಲ್ಲ. ನನಗೆ ಕಾಣಿಸೋದು ಎನಿ ಟೈಮ್ ಇಬ್ಬರು. ಏನನ್ನ ಕೇಳಿದ್ರೆ ಮನೆ ಒಳಗಡೆ ಓಡಾಡ್ತಾರೆ. ನಾವೇನ ಇದ್ ಕಡೆಗೆ ಬಂದರೆ ನಮ್ಮ ಹಿಂದೆನೇ ಫಾಲೋ ಮಾಡ್ಕೊಂಬತ್ತಾರೆ ಇಲ್ಲಿ. ಆಮೇಲಿಂದ ಮೊನ್ನೆ ಬರ್ತಾ ಇದ್ದೆ, ಹಿಂದೆನೇ ಬಂದರು. ಯಾಕಪ್ಪ ಇದ್ದ? ನೀನು ನೋಡ್ಕೊಂತೀನಿ ಹೋಗೋ ಅಂತ ಕೇಳಿದ್ರು. ಏನು ನೀನು ನೋಡ್ಕೊಳೋದು? ಯಾಕೆ ಹಿಂಗೆ ಮಾಡ್ತಾ ಇದ್ದೀಯ ಅಂತ ಕೇಳಿದೆ. ಇಲ್ಲ ನೀನು ನೋಡ್ಕೊತೀನಿ ಹೋಗು ಒಂದು 5-6 ಗಿತ ಅಂತಂದರು. ಏನು ಮಾಡಿದ್ದೀನಿ ಇವ್ರಿಗೆ? ನಮ್ಮ ತೋಟ ಐತೆ, ಬರ್ತೀನಿ, ನಾನು ಹೋಗ್ತೀನಿ, ವ್ಯವಸಾಯ ಮಾಡ್ತೀನಿ, ಇಲ್ಲಿ ಕಳೆ ಗೀಳ್ತೀನಿ, ಚೇಪೆ ಗಿಡ ಎಲ್ಲನೂ ನೋಡ್ಕೊತೀನಿ. ನೀರು ಬಿಡೋಕ ಅಂತ ಹೋಗಿದ್ನಾ, ಕರೆಂಟ್ ವೈರ ಕಿತ್ಕೊಂಡು ಮನೆ ಕಡೆ ಹೋಗ್ಬಿಟ್ಟವ್ರೆ ಇವರು. ನಾವು ಹೆಂಗೆ ಬದುಕೋದು? 15-16 ವರ್ಷದಿಂದ ನಾವು ಕೃಷಿಯಾಗೆ ಇರೋದು. ಹಸ್ಕಲ್ ಕಟ್ಕೊಂಡೆ 70-80 ಲೀಟ್ರ್ ಒಂದು ದಿನಕ್ಕೆ ಹಾಲು ಹಾಕ್ತಾ ಇದ್ದೆ. ಕೋಳಿ ಸಾಕಣೆ ಮಾಡಿದೆ 500-600. ಬೇಡ, ವಾಸನೆ ಬರ್ತದೆ ಎತ್ತರು ಅಂತಂದ್ರು. ಹಸ್ಗಲ್ ಕಟ್ಕೊಂಡ ಸಗಣಿ ವಾಸನೆ ಬರ್ತದೆ, ಗಂಜಲ ವಾಸನೆ ಬರ್ತದೆ, ಖಾಲಿ ಮಾಡಬೇಕು. ಬಿಲ್ಕುಲ್ ಇಲ್ಲಿ ಗೇಟ್ ಬೀಕ ಹಾಕಿದ್ರು. ಒಂಚೂರು ಹಿಂಗೆ ಗ್ಯಾಪ್ ಇತ್ತು ಬರೋಕ. ಕಂಬಿ ಅಂಡವ್ರೆ ಮೇಲಿಂದ ಕೆಳಕ್ಕ. ನಾವು ಹೆಂಗೆ ಬರೋದು? ಅಲ್ಲ ಬರಂದ್ರೆ ಸೆಕ್ಯೂರಿಟಿ ಕಟ್ಟ, ಇನ್ನೊಂದು ಚೂರು ಮುಂದಕ್ಕೆ ಬಂದರೆ ರೌಡಿಗಳು ಕಟ್ಟ. ನಾವು ಹೆಂಗೆ ಬಂದು ಜೀವನ ಮಾಡೋದು ಇಲ್ಲಿ ತೋರ್ತವ? ಹೆಂಗೆ ನಾವು ವ್ಯವಸಾಯ ಮಾಡೋದು? ಹೆಂಗೆ ನಾವು ಆಳುಗಳು ಕರ್ಕೊಂಬರೋದು ಹೇಳ್ರಿ ನೀವೇನೇನು? ಮೇಕೆ ಸಾಗಣೆ ಮಾಡಿದೆ, ಅದನ್ನು ಖಾಲಿ ಮಾಡಿಸಿದ್ರು. ಕೆರೆಗೆ ಹೊಡ್ಕೊಂಡು ಹೋದೆ. ಕುರಿಗಳು ಸಾಕಣೆ ಮಾಡಿದೆ 100 ಕುರಿ. ಬೇಡ, ಬಿಲ್ಕುಲ್ ವಾಸನೆ ಬರ್ತದೆ ಇಲ್ಲಿ, ಮಾಡಬಾರ್ದು. ನಾವು ರೈತರಾಗಿ ಕುರಿ ಸಾಕಣೆ ಮಾಡಬಾರ್ದ, ಹಸು ಸಾಕಣೆ ಮಾಡಬಾರ್ದ, ಕೋಳಿ ಸಾಕಣೆ ಮಾಡಬಾರ್ದ, ನಾವು ಮೇಕೆ ಸಾಕಣೆ ಮಾಡಬಾರ್ದ. ಹೆಂಗೆ ನಾವು ತಿನ್ನೋದು ಜೀವನ? ಹೆಂಗೆ ನಾವು ಕಟ್ಕೊಂಡಿರೋದು? ನಾನು ಇದ್ರಾಗೆ ಕಟ್ಕೊಂಡಿದ್ದೆ ತಾನೆ, ನಾನು ಜೀವನ ಕಟ್ಕೊಂಡಿದ್ದೆ ತಾನೆ. ಕುರಿ ಸಾಕಣೆ, ಹಸು ಸಾಕಣೆ, ತೋಟದಾಗೆ ನಮ್ಮ ಕಟ್ಕೊಂಡಿದ್ದೆ ತಾನೆ. ಈ ಮುಂದೆ ಹೆಂಗ 20 ದಿನ ಉದ್ದೇಶನಾ ಅವ್ರದ್ದು ಕೊಟ್ಬಿಡ್ಲಿ ಅಂತ ಕಿರಿಕಿರಿ ಮಾಡ್ತಾವ್ರೆ ನಮ್ಗೆ. ನಾವು ಕೊಡಲ್ಲ. ಯಾರೋ ಹೋಗಿ ಪಂಚಾಯತಿಗೆ ಅಪ್ಲಿಕೇಶನ್ ಅವರೇ ಮಾಡ್ಬಿಟ್ಟವ್ರೆ ಅಂತ ಈ ತರ ಮಾಡವ್ರೆ. ತೊಂದರೆ ಆಗೈತೆ. ನಮಗ್ ನ್ಯಾಯ ಬೇಕು, ದಾರಿ ಬೇಕು, ಕರೆಂಟ್ ಬೇಕು ನಮ್ಗೆ. ನಾಗಲಕ್ಷ್ಮಿ ಅಂತ.